ಬಿಡುಗಡೆಗೂ ಮುಂಚೆ ಯಶ್ ಹವಾ ಜೋರಾಗಿದೆ. ಐಎಂಡಿಬಿ ಪಟ್ಟಿಯಲ್ಲಿ ಟಾಕ್ಸಿಕ್ಗೆ ಭಾರಿ ಬೇಡಿಕೆ ಕೇಳಿಬರ್ತಾ ಇದೆ. ಟಾಕ್ಸಿಕ್ ಜನಪ್ರಿಯತೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟಕ್ಕೆ ಏರಿಕೆಯಾಗಿದೆ. ಈ ಕುರಿತಂತೆ ಬ್ರೇಕಿಂಗ್ ಸಿಗ್ತಾ ಇದೆ. ಟಾಕ್ಸಿಕ್ 52% ಗಳಿಸಿ ನಂಬರ್ 1 ಸ್ಥಾನದಲ್ಲಿ ಇದೆ ಐಎಂಡಿಬಿಯಲ್ಲಿ. ಬಿಡುಗಡೆಗೆ ಮುಂಚೆ ರಾಕಿಂಗ್ ಸ್ಟಾರ್ ಯಶ್ ಹವಾ ಜೋರಾಗಿದೆ. ಐಎಂಡಿಬಿ ಪಟ್ಟಿಯಲ್ಲಿ ಟಾಕ್ಸಿಕ್ಗೆ ಈಗ ಭಾರಿ ಬೇಡಿಕೆ ಕೇಳಿಬರ್ತಾ ಇದೆ. ಟಾಕ್ಸಿಕ್ ಜನಪ್ರಿಯತೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟಕ್ಕೆ ಏರಿಕೆ ಆಗಿರುವಂತದ್ದು. ಐಎಂಡಿಬಿಯಲ್ಲಿ 52% ಗಳಿಸಿದೆ, ನಂಬರ್ 1 ಸ್ಥಾನದಲ್ಲಿದೆ. ಬಹುಬೇಡಿಕೆ ಚಿತ್ರಗಳಲ್ಲಿ ಟಾಕ್ಸಿಕ್ಗೆ ಅಗ್ರಸ್ಥಾನ ಸಿಕ್ಕಿರುವಂತದ್ದು. ಪರಭಾಷಾ ಚಿತ್ರಗಳಿಗೆ ಸದ್ಯ ಅಣ್ತಮ್ಮ ಸೆಡ್ ಹೊಡೆದಿದ್ದಾರೆ. ರಾಕಿಂಗ್ ಸ್ಟಾರ್ ಫ್ಯಾನ್ಸ್ಗೆ ಹೊಸ ನಂಬಿಕೆ ಈಗ ಶುರುವಾಗಿರುವಂತದ್ದು. ಆಗಸ್ಟ್ 26ಕ್ಕೆ ಟಾಕ್ಸಿಕ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಸೊ ಹಲವಾರು ಚಿತ್ರಗಳನ್ನ ನಾವು ಗಮನಿಸಿದ್ದೀವಿ. ಅದು ಐಎಂಡಿಬಿ ಅಂತ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವೆಲ್ಲ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ, ಜೊತೆಗೆ ಎಷ್ಟು ಫ್ಯಾನ್ಸ್ ಆ ಮೂವಿಗಾಗಿ ವೇಟ್ ಮಾಡ್ತಾ ಇದ್ದಾರೆ, ಸ್ಟಾರ್ ಕಾಸ್ಟ್ ಹೆಂಗಿದೆ, ಯಾವೆಲ್ಲ ಟಾಲಿವುಡ್, ಮಾಲಿವುಡ್, ಬಾಲಿವುಡ್ ಎಲ್ಲ ಆಯಾಮದಲ್ಲೂ ಕೂಡ ಯಾರೆಲ್ಲ ಆಕ್ಟ್ ಮಾಡ್ತಿದ್ದಾರೆ, ಇದರ ಮೇಲೆ ಈ ಒಂದು ಐಎಂಡಿಬಿ ರೇಟಿಂಗ್ಸ್ ಇನ್ವಾಲ್ವ್ ಆಗಿರುವಂತದ್ದು. ಸದ್ಯ ಈಗ ನಾವು ಗಮನಿಸ್ತಾ ಹೋದ್ರೆ ಒಬ್ಬ ಹಳ್ಳಿ ಹುಡುಗ, ಇಂಗ್ಲಿಷ್ ಬರದೇ ಇರುವಂತಹ ಹುಡುಗ, ಒಳ್ಳೆ ಡ್ರೆಸ್ ಹಾಕೊಳ್ಳಕ್ಕೆ ಬರದೇ ಇರುವಂತಹ ಹುಡುಗ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಿಂಚ್ತಾ ಇದ್ದಾನೆ ಅಂತ ಅಂದ್ರೆ ಎಸ್ ಅಫ್ಕೋರ್ಸ್ ಇದರ ಹಿಂದೆ ಯಶ್ ಅವರ ಡೆಡಿಕೇಶನ್ ಕೂಡ ಇದೆ, ಹಾರ್ಡ್ ವರ್ಕ್ ಕೂಡ ಇದೆ, ಜೊತೆಗೆ ಅವರು ಸೆಲೆಕ್ಟ್ ಮಾಡ್ತಿರುವಂತಹ ಸಿನಿಮಾಗಳ ಶೈಲಿಯೂ ಕೂಡ ಇದೆ. ಸೊ ಇದರ ಹಿಂದೆ ಇರುವಂತದ್ದು ಬಹಳ ದೊಡ್ಡ ಶಕ್ತಿ ರಾಧಿಕಾ. ಸೊ ಅವ್ರು ಯಾವ ಸಿನಿಮಾಗಳನ್ನ ಮಾಡಿದ್ರು ಕೂಡ ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಿದ್ದು ರಾಧಿಕಾ ಅವರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು ಕಡೆಗೆ ಯಶ್ ಏನು ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟಾರ್ ಆಗಿದ್ದಾರೆ, ಇದರ ಹಿಂದೆ ಅವರೇನು ಸರಾಗವಾಗಿ ಸುಗಮದ ಹಾದಿಯೂ ಕೂಡ ಇರಲಿಲ್ಲ. ಬಹಳಷ್ಟು ಕೀಳರಿಮೆಯನ್ನು ಕೂಡ ಕಂಡಿದ್ದಾರೆ, ಅವಕಾಶಗಳನ್ನು ಕೂಡ ತಪ್ಪಿಸಿಕೊಂಡಿದ್ದಾರೆ, ಗಾಂಧಿನಗರದ ಬಸ್ ಸ್ಟಾಪ್ ಅಲ್ಲಿ ಮಲಗಿದ್ದಾರೆ, ರೋಡ್ ಅಲ್ದಿದ್ದಾರೆ. ಸೊ ಈಗ ಈತನ ಇಂಟರ್ನ್ಯಾಷನಲ್ ಲೆವೆಲ್ ಹೈಪ್ ಏನಿದೆ ಅವರ ಫ್ಯಾನ್ಸ್ಗೂ ಕೂಡ ಬಹಳ ದೊಡ್ಡ ಕ್ಯೂರಿಯಾಸಿಟಿ ಕೊಟ್ಟಿರೋದಲ್ಲದೆ ನಮ್ಮ ಸ್ಟಾರ್, ನಮ್ಮ ಹೀರೋ ಒಬ್ಬ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಳೀತಿದ್ದಾನೆ ಅನ್ನೋದು ಅವ್ರಿಗೂ ಒಂದು ದೊಡ್ಡ ನಂಬಿಕೆಯನ್ನ ತಂದುಕೊಟ್ಟಿದೆ. ಮತ್ತೊಂದು ಕಡೆಗೆ ಯಶ್ ಅವರ ಹಾದಿಯೂ ಕೂಡ ನಾವು ಗಮನಿಸ್ತಾ ಹೋದ್ರೆ ಕೆಜಿಎಫ್ ಆದ್ಮೇಲೆ ಯೂಟರ್ನ್ ತೆಗೆದುಕೊಂಡಂತಹ ಯಶ್ ಮತ್ತೆ ಕೆಳಗೆ ಬಿದ್ದಿದ್ದ ಇತಿಹಾಸ ಕೂಡ ನಾವು ಯಾರೂ ನೋಡಿಲ್ಲ. ಸದ್ಯ ಈಗ ಟಾಕ್ಸಿಕ್ ಸಿನಿಮಾ ಮುಖಾಂತರ ಒಬ್ಬ ಸ್ಯಾಂಡಲ್ವುಡ್ ನಲ್ಲಿ ಗಾಂಧಿನಗರ ಗಲ್ಲಿಯಲ್ಲಿ ಸಿನಿಮಾಗಳಿಗಾಗಿ ವೇಟ್ ಮಾಡ್ತಿದ್ದಂತಹ ಹುಡುಗ ಇವತ್ತು ಬಾಲಿವುಡ್, ಮಾಲಿವುಡ್, ಇಂಗ್ಲಿಷ್, ಹಾಲಿವುಡ್ ರೇಂಜ್ಗೆ ಬೆಳೀತಾ ಇದ್ದಾರೆ ಅಂತ ಅಂದ್ರೆ ಅಫ್ಕೋರ್ಸ್ ನಮ್ಮ ಸ್ಯಾಂಡಲ್ವುಡ್ ನ ಒಂದು ಹೈಪ್ ಕೂಡ ಬೇರೆ ಲೆವೆಲ್ ಹೋಗ್ತಾ ಇದೆ. ಅದರ ಜೊತೆಗೆ ಐಎಂಡಿಬಿ ರೇಟಿಂಗ್ ನಲ್ಲಿ ಸದ್ಯಕ್ಕೆ ಈಗ ಟಾಕ್ಸಿಕ್ ಸಿನಿಮಾಗೆ ನಂಬರ್ 1 ಸ್ಥಾನ ಸಿಕ್ಕಿರೋದು, ಅದು ಕೂಡ 52% ಗಿಟ್ಟಿಸಿಕೊಂಡು ಈಗ ನಂಬರ್ 1 ಸ್ಥಾನದಲ್ಲಿ ಟಾಕ್ಸಿಕ್ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂತಹ ಸಿನಿಮಾ ಆಗಿದೆ. ಸೊ ಹಾಗಾಗಿ ಇದನ್ನ ಯಶ್ ಅವರ ಫ್ಯಾನ್ಸ್ ಆಗ್ಲಿ, ಯಶ್ ಆಗ್ಲಿ ಇದನ್ನ ಹೆಂಗೆ ಮುನ್ನಡೆಸ್ಕೊಂಡು ಹೋಗ್ತಾರೆ, ಜೊತೆಗೆ ಟಾಕ್ಸಿಕ್ಗೆ ಯಶನ್ನ ವೇಟ್ ಮಾಡ್ತಿದ್ದಾರೆ. ರಿಲೀಸ್ ಆದ್ಮೇಲೆ ಟಾಕ್ಸಿಕ್ ಹವಾ ಹೆಂಗಿರುತ್ತೆ, ಯಶ್ ಅವರ ಪ್ರಿಯಾರಿಟಿ ಎಷ್ಟರ ಮೇಲೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.